ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 647 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 12 ಮತ್ತು 13 ಫೆಬ್ರವರಿ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. 2024ರಲ್ಲಿ ಜಾಗತಿಕ ಶಕ್ತಿಶಾಲಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ರಿಗಾರ್ಡಿಂಗ್ ಇಂಡಿಯಾಸ್ ಪೊಸಿಷನ್ ಇನ್ ದ ಗ್ಲೋಬಲ್ ಪವರ್ ಇಂಡೆಕ್ಸ್ 2024? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಇದನ್ನ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಟಾಪ್ 10 ರ್ಯಾಂಕಿಂಗ್ ಅಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಮೋಸ್ಟ್ ಪವರ್ಫುಲ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಅಂತ ಕರಿತೇವೆ. ಹಾಗಿದ್ರೆ ಭಾರತ ರಾಷ್ಟ್ರ ಟಾಪ್ 10 ಅಲ್ಲಿ ಇದೆಯಾ ಅಥವಾ 10 ಇಂದ ಆಚೆ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಾವು ಕೊಟ್ಟಿದ್ದೇವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತವು ಅಗ್ರ 10 ದೇಶಗಳಲ್ಲಿ ಸ್ಥಾನವನ್ನ ಪಡೆದಿಲ್ಲ. ಅಂದ್ರೆ ಇಂಡಿಯಾ ಡಸ್ ನಾಟ್ ಫಿಗರ್ ಇನ್ ದಿ ಟಾಪ್ 10 ಕಂಟ್ರೀಸ್. ಸೊ ಈ ಒಂದು ಭಾರತ ರಾಷ್ಟ್ರವನ್ನ ನಾವು ಇವಾಗ ಪವರ್ಫುಲ್ ನೇಷನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈ ಒಂದು ಸೂಚ್ಯಾಂಕದ ಪ್ರಕಾರ. ಕಾರಣ ಏನಂದ್ರೆ ಸೊ ಈ ಒಂದು ಸೂಚ್ಯಾಂಕದಲ್ಲಿ ಟಾಪ್ 10 ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಮೋಸ್ಟ್ ಪವರ್ಫುಲ್ ನೇಷನ್ಸ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ವರದಿಯನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂದ್ರೆ US ನ್ಯೂಸ್ ಅಂಡ್ ವರ್ಲ್ಡ್ ರಿಪೋರ್ಟ್ ಅಂತ ಕರಿತೇವೆ. ಸೊ ಇವರ ವತಿಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಈ ಒಂದು ವರದಿಯ ಪ್ರಕಾರ ಪ್ರಸ್ತುತವಾಗಿ ಅಂದ್ರೆ 2024ರ ಅಪ್ಡೇಟ್ ನ ಪ್ರಕಾರ ಜಗತ್ತಿನ 10 ಶಕ್ತಿಶಾಲಿ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಸೊ ಮೊದಲು US, ಚೈನಾ, ರಷ್ಯಾ, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಸೌತ್ ಕೊರಿಯಾ, 7th ಫ್ರಾನ್ಸ್, 8ನೇ ಸ್ಥಾನದಲ್ಲಿ ಜಪಾನ್, 9ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಮತ್ತು 10ನೇ ಸ್ಥಾನದಲ್ಲಿ UAE ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಭಾರತ ರಾಷ್ಟ್ರ ಮೊದಲ 10 ರ್ಯಾಂಕಿಂಗ್ ನಲ್ಲಿ ಸ್ಥಾನವನ್ನ ಪಡೆದುಕೊಳ್ಳದೇ ಇರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಭಾರತ ರಾಷ್ಟ್ರ ಬೇರೆ ಕಾನ್ಸೆಪ್ಟ್ಸ್ ಗಳಲ್ಲಿ ಟಾಪ್ 10 ನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಕಾನಮಿ ಅಥವಾ ಆರ್ಥಿಕತೆಯನ್ನ ತೆಗೆದುಕೊಂಡಾಗ ನಾವು ಜಗತ್ತಿನಲ್ಲಿಯೇ 5th ಮೇಜರ್ ಎಕಾನಮಿ ಅಥವಾ 5ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿರ್ತವೆ. ಸೊ ಅದಾದ್ಮೇಲೆ ಮಿಲಿಟರಿ ಪವರ್ ಅನ್ನ ತೆಗೆದುಕೊಂಡಾಗ ಅಂದ್ರೆ ನಮ್ಮ ಭಾರತ ದೇಶದ ಸೇನೆಯನ್ನ ನಾವು ತೆಗೆದುಕೊಂಡಾಗ 4th ಮೋಸ್ಟ್ ಪವರ್ಫುಲ್ ಮಿಲಿಟರಿಯನ್ನ ಹೊಂದಿರ್ತೇವೆ. ಅಂದ್ರೆ ಜಗತ್ತಿನಲ್ಲಿಯೇ ನಾವು 4ನೇ ಸ್ಥಾನವನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಷ್ಟಿದ್ದರೂ ಕೂಡ ನಾವು ಟಾಪ್ 10 ಅಲ್ಲಿ ಇಲ್ಲದೆ ಇರ್ತಕ್ಕಂಥ ರಾಷ್ಟ್ರವನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಭಾರತ ರಾಷ್ಟ್ರದ ಶ್ರೇಯಾಂಕ ಎಷ್ಟು ಅಂದ್ರೆ ಸೊ 12ನೇ ಸ್ಥಾನದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ 12ನೇ ಸ್ಥಾನ ಅಂತಕ್ಕಂಥದ್ದು ಕೇವಲ ರ್ಯಾಂಕಿಂಗ್ ಆಗಿರುತ್ತೆ. ಅದನ್ನ ನಾವು ಪವರ್ಫುಲ್ ನೇಷನ್ ಅಂತ ಕರೀಲಿಕ್ಕೆ ಈ ಒಂದು ಕಾನ್ಸೆಪ್ಟ್ ನ ಪ್ರಕಾರ ಬರೋದಿಲ್ಲ. ಹಾಗಿದ್ರೆ ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಯಾವ ಕಾನ್ಸೆಪ್ಟ್ ನ ಆಧಾರದ ಮೇಲೆ ಡಿವೈಡ್ ಮಾಡ್ತಾರೆ ಅಂದ್ರೆ ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ನಾವು ಈಕ್ವಲಿ ವೆಯ್ಟೆಡ್ ಆವರೇಜ್ ಆಫ್ ಸ್ಕೋರ್ಸ್ ಅಂತ ಕರೀತೇವೆ. ಅಂದ್ರೆ ಕೆಲವೊಂದು ಅಂಕಗಳನ್ನ ಸಮಾನವಾಗಿ ವೆಯ್ಟ್ ಮಾಡಿ ಒಂದು ಆವರೇಜ್ ಅನ್ನ ತೆಗೆದುಕೊಳ್ತಾರೆ. ಸೊ ಅವರು ಕನ್ಸಿಡರ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ಯಾವ್ದು ಅಂತ ಹೇಳಿದಾಗ ಸೊ ಆ ಲೀಡರ್ ಅಂತ ಕರೀತೇವೆ. ಅಂದ್ರೆ ಆ ದೇಶದ ನಾಯಕತ್ವ ಹೇಗಿದೆ, ಅದಾದ್ಮೇಲೆ ಎಕಾನಮಿಕ್ ಇನ್ಫ್ಲೂಯೆನ್ಸ್ ಅಂದ್ರೆ ಆರ್ಥಿಕತೆಯ ಪ್ರಭಾವ ಹೇಗಿದೆ, ಸೊ ಅದಾದ್ಮೇಲೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ರಾಜಕೀಯ ಪ್ರಭಾವ, ಅದಾದ್ಮೇಲೆ ಸ್ಟ್ರಾಂಗ್ ಇಂಟರ್ನ್ಯಾಷನಲ್ ಅಲಯನ್ಸಸ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಮಾಡಿಕೊಳ್ತಾ ಇರ್ತಕ್ಕಂಥ ಮೈತ್ರಿಗಳು, ಸೊ ಅದಾದ್ಮೇಲೆ ಮಿಲಿಟರಿ ಆ ದೇಶದಲ್ಲಿರ್ತಕ್ಕಂಥ ಮಿಲಿಟರಿ. ಸೊ ಇಷ್ಟು ಪಾಯಿಂಟ್ಸ್ ನ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಭಾರತ ರಾಷ್ಟ್ರ 100 ಅಂಕಗಳಿಗೆ ಕೇವಲ 46.3 ಅಂಕಗಳನ್ನ ಗಳಿಸಿರುತ್ತೆ. ಸೊ ಈ ಒಂದು ಕಾರಣದಿಂದ ಭಾರತ ರಾಷ್ಟ್ರ 12ನೇ ಸ್ಥಾನದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಭಾರತ ರಾಷ್ಟ್ರ ಪಾಸಿಟಿವ್ ಇರ್ತಕ್ಕಂಥ ಕ್ಷೇತ್ರಗಳು ಯಾವ್ದು ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಮಾಹಿತಿ ತಂತ್ರಜ್ಞಾನದಲ್ಲಿ ನಾವು ಉತ್ತಮವಾಗಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಸೊ ಅದಾದ್ಮೇಲೆ ಬಿಸ್ನೆಸ್ ಔಟ್ಸೋರ್ಸಿಂಗ್ ಸರ್ವಿಸಸ್ ನಲ್ಲಿ ನಾವು ಬೆಟರ್ ಆಗಿದ್ದೇವೆ. ಸೊ ಅದಾದ್ಮೇಲೆ ಈ ಒಂದು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಭಾರತ ರಾಷ್ಟ್ರ ಉತ್ತಮವಾದ ಅಂಕಗಳನ್ನ ಗಳಿಸಿರುತ್ತೆ. ಸೊ ಅದರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಹೆರಿಟೇಜ್ ಮತ್ತೆ ಕಲ್ಚರಲ್ ಇನ್ಫ್ಲೂಯೆನ್ಸಸ್ ಅಂದ್ರೆ ಸೊ ನಮ್ಮ ಭಾರತ ದೇಶದ ಪರಂಪರೆ ಮತ್ತು ಸಾಂಸ್ಕೃತಿಕ ಪ್ರಭಾವ ಅದು ಹೆರಿಟೇಜ್ ಸೈಟ್ಸ್ ಆಗಿರ್ಬೋದು ಅಥವಾ ಪ್ರಸ್ತುತವಾಗಿ ನಾವು ಧಾರ್ಮಿಕವಾಗಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಕಟ್ಟಡಗಳಾಗಿರ್ಬೋದು. ಸೊ ಈ ಒಂದು ಕ್ಷೇತ್ರದಲ್ಲಿ ನಾವು ಮ್ಯಾಕ್ಸಿಮಮ್ ಅಥವಾ ಗರಿಷ್ಠ ಅಂಕಗಳನ್ನ ಗಳಿಸಿರ್ತಕ್ಕಂಥ ರಾಷ್ಟ್ರವಾಗಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ರಾಷ್ಟ್ರದಲ್ಲಿ ನೆಗೆಟಿವಿಟಿ ಎಲ್ಲಿ ಜಾಸ್ತಿ ಆಗಿದೆ ಅಂತ ನಾವು ಹೇಳೋದಾದ್ರೆ ಹ್ಯೂಜ್ ಪಾಪ್ಯುಲೇಷನ್ ಭಾರತ ದೇಶ ಪ್ರಸ್ತುತವಾಗಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ.
ಸೊ ಪಾಪ್ಯುಲೇಷನ್ ಕಂಟ್ರೋಲ್ ಅಲ್ಲಿ ನಮ್ಮ ಭಾರತ ರಾಷ್ಟ್ರ ಸಕ್ಸಸ್ಫುಲ್ ಆಗಿರೋದಿಲ್ಲ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ತಲಾದಾಯ ಕೂಡ ಕಡಿಮೆ ಇರುವ ಕಾರಣದಿಂದ ನಾವು ಟಾಪ್ 10 ಅಲ್ಲಿ ಇಲ್ಲದೆ ಇರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಪ್ರಸ್ತುತವಾಗಿ ಭಾರತದ ರಾಷ್ಟ್ರದ ಅಂದ್ರೆ UN ಪ್ರಕಾರ, ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಪ್ರಕಾರ ಸೊ ಭಾರತ ದೇಶದ ಪಾಪ್ಯುಲೇಷನ್ ಎಷ್ಟು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ವಿಜ್ಞಾನದಲ್ಲಿ ಮಹಿಳಾ ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಸೊ ವೆನ್ ಈಸ್ ದಿ ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಅಂಡ್ ಗರ್ಲ್ಸ್ ಇನ್ ಸೈನ್ಸ್ ಅಬ್ಸರ್ವ್ಡ್ ಆನ್ಯುಯಲಿ? ಅಂದರೆ ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರ ಕೊಡುಗೆಯನ್ನ ಸ್ಮರಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ ಅಥವಾ ಅದಕ್ಕೆ ಗೌರವವನ್ನು ಸೂಚಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 11ನೇ ಫೆಬ್ರವರಿ ದಿನಾಂಕದಂದು ಈ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಭಾರತ ದೇಶದ ಸಾಧಕಿಯರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಅವರೆಲ್ಲ ತುಂಬಾ ಫೇಮಸ್ ಪರ್ಸನಾಲಿಟೀಸ್ ಆಗಿರ್ತಾವ್ರೆ. ಸೊ ಯಾರ್ಯಾರು ಹೆಣ್ಣು ಮಕ್ಕಳು ಅಂದ್ರೆ ಈ ಒಂದು ವಿಮೆನ್ ಸೆಕ್ಷನ್ ಅಲ್ಲಿ ಸೈನ್ಸ್ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ದಿನವನ್ನ ನಮ್ಮ ದೇಶದಲ್ಲಿ 11ನೇ ಫೆಬ್ರವರಿ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಹಾಗಿದ್ರೆ ಕೆಲವೊಂದು ಸಿಗ್ನಿಫಿಕೆಂಟ್ ಎಕ್ಸಾಂಪಲ್ಸ್ ಅನ್ನ ನಾವು ಸ್ಟಡಿ ಮಾಡೋದಾದ್ರೆ ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಮಹಿಳೆಯನ್ನ ನಾವು ಆನಂದಿಬಾಯಿ ಗೋಪಾಲ್ ರಾವ್ ಜೋಶಿ ಅಂತ ಕರಿತೇವೆ. ಸೊ ಇವರು ನಮ್ಮ ಭಾರತ ದೇಶದ ಫಸ್ಟ್ ಇಂಡಿಯನ್ ಲೇಡಿ ಡಾಕ್ಟರ್ ಆಗಿರ್ತಾರೆ, ಅಂದ್ರೆ ಮಹಿಳಾ ವೈದ್ಯರಾಗಿರ್ತಾರೆ. ಸೊ ವೈದ್ಯರು ಅಂದ್ರೆ ಈ ಒಂದು ವೆಸ್ಟರ್ನ್ ಮೆಡಿಸಿನ್ ಅನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ವೈದ್ಯರಲ್ಲಿ ಮೊಟ್ಟ ಮೊದಲ ಮಹಿಳಾ ವೈದ್ಯರಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇದು ಕೂಡ ಸೈನ್ಸ್ ಅಲ್ಲಿ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಎರಡನೇ ವ್ಯಕ್ತಿಯನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಇದು ಸ್ವಲ್ಪ ರೋಚಕ ಸ್ಟೋರಿ ಆಗಿರುತ್ತೆ. ಸೊ ಇವರನ್ನ ನಾವು ಕಮಲಾ ಸೋಹೋನಿ ಅಂತ ಕರಿತೇವೆ. ಕಮಲಾ ಸೋಹೋನಿ ಅವರು ಸೊ ನಮ್ಮ ಭಾರತ ದೇಶದಲ್ಲಿ ಒಂದು ಸೈಂಟಿಫಿಕ್ ಡಿಸಿಪ್ಲಿನ್ ಅಲ್ಲಿ ಅಂದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ PhD ಅನ್ನ ಪಡೆದುಕೊಂಡಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಇವರು ಯಾರ ಸ್ಟೂಡೆಂಟ್ ಆಗಿರ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. CV ರಾಮನ್ ರವರ ಸ್ಟೂಡೆಂಟ್ ಆಗಿರ್ತಾರೆ. ಬಟ್ ಇಲ್ಲೊಂದು ಸ್ಟೋರಿ ಇದೆ. ಆ ಸ್ಟೋರಿ ಏನು ಅಂದ್ರೆ CV ರಾಮನ್ ರವರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವರನ್ನ ಸ್ಟೂಡೆಂಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರಿಜೆಕ್ಟ್ ಮಾಡ್ತಾರೆ. ಕಾರಣ ಏನಂದ್ರೆ ಸೊ ಅವರ ಜೆಂಡರ್ ಬೇಸಿಸ್ ಮೇಲೆ ಅವರೊಬ್ಬ ಮಹಿಳೆ ಅನ್ನುವ ಕಾರಣಕ್ಕಾಗಿ ಅವರು ಅವರ ಸ್ಟೂಡೆಂಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆರಂಭಿಕ ಹಂತದಲ್ಲಿ ಅವರು ರಿಜೆಕ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇವರು ಕನ್ಸಿಸ್ಟೆಂಟ್ ಆಗಿ ಅವರನ್ನ ಅಪ್ರೋಚ್ ಮಾಡ್ತಾ ಇರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಅವರ ಡಿಟರ್ಮಿನೇಷನ್ ಅನ್ನ ಬಿಟ್ಕೊಡೋದಿಲ್ಲ. ಸೊ ಅವರ ಒಂದು ಡಿಟರ್ಮಿನೇಷನ್ ಅನ್ನ ನೋಡಿ CV ರಾಮನ್ ರವರು ಇವರನ್ನ ಸ್ಟೂಡೆಂಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಅದಾದ್ಮೇಲೆ ಇವರು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ PhD ಆಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಸೊ ಎವ್ರಿ ಸೆಲ್ ಆಫ್ ಅ ಪ್ಲಾಂಟ್ ಟಿಶ್ಯೂ ಕಂಟೈನ್ಡ್ ಅನ್ ಎನ್ಸೈಮ್. ಸೊ ಆ ಒಂದು ಎನ್ಸೈಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೈಟೋಕ್ರೋಮ್ C ಅಂತ ಕರಿತೇವೆ. ಅಂದ್ರೆ ಪ್ರತಿ ಸಸ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶವು ಒಂದು ಕಿಣ್ವವನ್ನ ಹೊಂದಿರುತ್ತೆ ಅನ್ನೋದನ್ನ ಇವರು ಡಿಸ್ಕವರಿ ಮಾಡ್ತಾರೆ. ಆ ಒಂದು ಕಿಣ್ವವನ್ನ ನಾವೇನಂತ ಕರಿತೀವಿ ಅಂದ್ರೆ ಸೈಟೋಕ್ರೋಮ್ C ಅಂತ ಕರೀತೇವೆ. ಸೈಟೋಕ್ರೋಮ್ C ಅಂತಕ್ಕಂಥದ್ದು ನಮ್ಮ ಜೀವಕೋಶದ ಪವರ್ ಹೌಸ್ ಅಂತ ನಾವೇನು ಹೇಳ್ತೇವೆ ಅಂದ್ರೆ ಮೈಟೋಕಾಂಡ್ರಿಯಾವನ್ನ ನಾವು ಜೀವಕೋಶದ ಶಕ್ತಿ ಕೇಂದ್ರ ಅಂತ ನಾವೇನು ಹೇಳ್ತೇವೆ. ಸೊ ಅದರಲ್ಲಿ ಒಂದು ಸೈಕಲ್ ನಡೀತೆ ಅಂದ್ರೆ ಒಂದು ಪ್ರೋಸೆಸ್ ನಡೀತೆ, ಅದನ್ನು ನಾವು ETC ಅಂತ ಕರಿತೇವೆ, ಅಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಸೆಸ್ ನಲ್ಲಿ ಈ ಸೈಟೋಕ್ರೋಮ್ C ಅಂತಕ್ಕಂಥ ಕಿಣ್ವ ಒಂದು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಎನ್ಸೈಮ್ ಆಗಿರುತ್ತೆ. ಸೊ ಈ ರೀತಿಯ ಕಿಣ್ವ ಇದೆ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಿರ್ತಕ್ಕಂಥ ಮಹಿಳೆ ಕಮಲಾ ಸೋಹೋನಿ ಅವರಾಗಿರ್ತಾರೆ. ಇವರು CV ರಾಮನ್ ರವರ ವಿದ್ಯಾರ್ಥಿನಿ ಆಗಿರ್ತಾರೆ. ಸೊ ನೆಕ್ಸ್ಟ್ ವ್ಯಕ್ತಿಗೆ ಬರೋಣ. ಇವ್ರನ್ನ ನಾವು ಜಾನ್ಕಿ ಅಮ್ಮಾಳ್ ಅಂತ ಕರಿತೇವೆ. ಸೊ ಇವರು ದ ಪೈನೀರ್ ಆಫ್ ಇಂಡಿಯನ್ ಸೈಟೋಜೆನೆಟಿಕ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸೈಟೋಜೆನೆಟಿಕ್ಸ್ ಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸೊ ಇವರು ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿ 1977 ಸೊ ಇವರಿಗೆ ನಮ್ಮ ಭಾರತ ದೇಶದ ಪದ್ಮಶ್ರೀ ಅವಾರ್ಡ್ ಅನ್ನ ಕೂಡ ನೀಡಲಾಗಿರುತ್ತೆ. ಸೊ ಇವರು ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಕ್ಷೇತ್ರಗಳು ಯಾವ್ದಾವ್ದು ಅಂದ್ರೆ ಸೈಟೋಜೆನೆಟಿಕ್ಸ್ ಮತ್ತೆ ಫೈಟೋಜಿಯೋಗ್ರಫಿ ಅಂತ ಕರಿತೇವೆ. ಸೊ ಹಾಗಿದ್ರೆ ಇವೆರಡು ಟರ್ಮ್ಸ್ ಏನು ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಸೈಟೋಜೆನೆಟಿಕ್ಸ್ ನೋಡಿ ಹೆಸರಲ್ಲೇ ಇದೆ ಸೈಟೋ, ಇದನ್ನ ಎರಡು ಬ್ರೇಕ್ ಆಗಿ ಮಾಡಬಹುದಾಗಿರುತ್ತೆ. ಒಂದನ್ನ ಸೈಟೋ ಅಂತ ಕರಿತೇವೆ, ಸೊ ಇನ್ನೊಂದನ್ನ ಜೆನೆಟಿಕ್ಸ್ ಅಂತ ಕರಿತೇವೆ. ಸೈಟೋ ಅಂದ್ರೆ ಜೀವಕೋಶ, ಜೆನೆಟಿಕ್ಸ್ ಅಂದ್ರೆ ನಮ್ಮ ವರ್ಣತಂತು ಅಥವಾ ಕ್ರೋಮೋಸೋಮ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಕ್ರೋಮೋಸೋಮ್ಗಳು ಮತ್ತೆ
ಇನ್ಹೆರಿಟೆನ್ಸ್ ಅಂದ್ರೆ ಅನುವಂಶೀಯತೆ ಅಂತ ಕರಿತೇವೆ. ಅಂದ್ರೆ ನಮ್ಮ ಲಕ್ಷಣಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಅಂದ್ರೆ ತಂದೆಯಿಂದ ಮಕ್ಕಳಿಗೆ ಅಥವಾ ಪೋಷಕರಿಂದ ಮಕ್ಕಳಿಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನವನ್ನ ನಾವು ಸೈಟೋಜೆನೆಟಿಕ್ಸ್ ಅಂತ ಕರಿತೇವೆ. ಸೊ ಇವರು ಜೆನೆಟಿಕ್ಸ್ ನಲ್ಲಿ ಅತ್ಯಂತ ಹೆಚ್ಚಿನ ಅಧ್ಯಯನ ಮಾಡಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಎರಡನೇ ಏರಿಯಾ ಯಾವುದು ಅಂದ್ರೆ ಫೈಟೋ ಜಿಯೋಗ್ರಫಿ ಅಂತ ಕರಿತೇವೆ. ಇದನ್ನು ಎರಡು ಪಾರ್ಟ್ಸ್ ಆಗಿ ಬ್ರೇಕ್ ಮಾಡಬಹುದು. ಫೈಟೋ ಅಂದ್ರೆ ಪ್ಲಾಂಟ್, ಜಿಯೋಗ್ರಫಿ ಅಂದ್ರೆ ಭೂಗೋಳ. ಸೊ ನಮ್ಮ ಒಂದು ಸಸ್ಯವರ್ಗ ನಮ್ಮ ಭೂಮಿಯ ಮೇಲೆ ಹೇಗೆ ಅದು ಸ್ಪ್ರೆಡ್ ಆಗಿದೆ ಅಥವಾ ಡಿಸ್ಟ್ರಿಬ್ಯೂಟ್ ಆಗಿದೆ ಅಥವಾ ವಿತರಣೆಗೊಂಡಿದೆ, ಸೊ ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಜ್ಞಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಫೈಟೋ ಜಿಯೋಗ್ರಫಿ ಅಂತ ಕರಿತೇವೆ. ಸೊ ಇಟ್ ಈಸ್ ದ ಸ್ಟಡಿ ಆಫ್ ಜಿಯೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪ್ಲಾಂಟ್. ಸೊ ಇದರಲ್ಲೂ ಕೂಡ ಇವರ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಇವರಿಗೆ ಪದ್ಮ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಡೈರೆಕ್ಟರ್ ಜನರಲ್ ಆಫ್ ದಿ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕರೀತೇವೆ. ಅಂದ್ರೆ ಭಾರತ ದೇಶದ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಏನಿರುತ್ತೆ ಇದರಲ್ಲಿ ಮಹಾನಿರ್ದೇಶಕಿಯಾಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಾರೆ. ಸೊ ಅದರ ಜೊತೆಗೆ ಅವರು ಅನೇಕ ಹೈಬ್ರಿಡ್ ಕ್ರಾಪ್ ಸ್ಪೀಶೀಸ್ ಅಂತ ಕರಿತೇವೆ. ಇವಾಗ ಸ್ವಾಮಿನಾಥನ್ ರವರ ಬಗ್ಗೆ ನಮಗೆ ಗೊತ್ತಿರುತ್ತೆ. ಸೊ ಅವರು ವೀಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಹೈಬ್ರಿಡ್ ಕ್ರಾಪ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ಇವರು ಕೂಡ ಕೆಲವೊಂದು ಹೈಬ್ರಿಡ್ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಇಷ್ಟು ಈ ಒಂದು ಮಹಿಳೆಯ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪರ್ಸನ್ ನಿಮ್ಗೆ ಡೆಫಿನೆಟ್ಲಿ ಗೊತ್ತೇ ಇರುತ್ತೆ, ಕಲ್ಪನಾ ಚಾವ್ಲಾ. ಸೊ ಕಲ್ಪನಾ ಚಾವ್ಲಾ ಅವರು ಇಂಡಿಯನ್ ಆರಿಜಿನ್ ಅಮೆರಿಕನ್ ಆಸ್ಟ್ರೋನಾಟ್ ಆಗಿರ್ತಾರೆ. ಅಂದ್ರೆ ಭಾರತದ ಮೂಲದ ಸೊ ಅಮೆರಿಕದ ಖಗೋಳ ಶಾಸ್ತ್ರಜ್ಞರಾಗಿರ್ತಾರೆ. ಸೊ ಇವರು ಫಸ್ಟ್ ವಿಮೆನ್ ಆಫ್ ಇಂಡಿಯನ್ ಆರಿಜಿನ್ ಟು ಗೋ ಟು ಸ್ಪೇಸ್ ಅಂದ್ರೆ ಬಾಹ್ಯಾಕಾಶಕ್ಕೆ ತಲುಪಿದ ಭಾರತ ದೇಶದ ಮೂಲದ ಮೊದಲ ಮಹಿಳೆಯಾಗಿ ನಾವು ನೋಡಬಹುದಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಇವರು ಅದೇ ಒಂದು ಮಿಷನ್ ನ ಟ್ರಾಜಿಕ್ ಆಕ್ಸಿಡೆಂಟ್ ಅಲ್ಲಿ ಅವರು ತಮ್ಮ ವಿಧಿವಶರಾಗಿರ್ತಾರೆ. ಸೊ ಇವರು ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಇವರು ಇಂಡಿಯನ್ ಆರಿಜಿನ್ ಆಗಿರ್ತಕ್ಕಂಥ ಆಸ್ಟ್ರೋನಾಟ್ ಮತ್ತೆ ಏರೋಸ್ಪೇಸ್ ಇಂಜಿನಿಯರ್ ಆಗಿರ್ತಾರೆ. ಸೊ ಫಸ್ಟ್ ವುಮೆನ್ ಆಫ್ ಇಂಡಿಯನ್ ಆರಿಜಿನ್ ಟು ಫೋರೆ ಇನ್ ಟು ದ ಸ್ಪೇಸ್ ಅಂದ್ರೆ ಬಾಹ್ಯಾಕಾಶಕ್ಕೆ ತಲುಪಿದ ಭಾರತ ದೇಶದ ಮೂಲದ ಅಂತ ಹೇಳಬೇಕಾಗಿರುತ್ತೆ. ಸೊ ಮೂಲದ ಮೊದಲ ಮಹಿಳೆಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇವರು ಟ್ರಾವೆಲ್ ಮಾಡಿದ ಸ್ಪೇಸ್ ಶಟಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕೊಲಂಬಿಯಾ ಅಂತ ಕರಿತೇವೆ. ಅಂದ್ರೆ ಅವರು ಟ್ರಾವೆಲ್ ಮಾಡಿರ್ತಕ್ಕಂಥ ಒಂದು ಸ್ಪೇಸ್ ಶಟಲ್ ಅನ್ನ ನಾವು ಕೊಲಂಬಿಯಾ ಅಂತ ಕರಿತೇವೆ. ಸೊ ಯಾವ ವರ್ಷದಲ್ಲಿ ಅಂದ್ರೆ 1997 ಅಲ್ಲಿ ಅವರು ಟ್ರಾವೆಲ್ ಮಾಡ್ತಾರೆ. ಸೊ ಆ ಒಂದು ಮಿಷನ್ ನ ನಾವು ಸ್ಪೆಷಲಿಸ್ಟ್ ಆಗಿ ಅಂದ್ರೆ ಆ ಒಂದು ಮಿಷನ್ ಏನಿರುತ್ತೆ ಸೊ ಅದಕ್ಕೆ ಅವರು ಸ್ಪೆಷಲಿಸ್ಟ್ ಆಗಿ ತಜ್ಞೆಯಾಗಿ ಅವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಪ್ರೈಮರಿ ರೋಬೋಟಿಕ್ ಆರ್ಮ್ ಆಪರೇಟರ್ ಅಂತ ಕರಿತೇವೆ. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪ್ರೈಮರಿ ರೋಬೋಟಿಕ್ ಅಂತ ಏನಿರುತ್ತೆ ಸೊ ಅದನ್ನ ಆಪರೇಟ್ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇದು ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಆಗಿರುತ್ತೆ. ಸೊ ನೆಕ್ಸ್ಟ್ ಪರ್ಸನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಡಾಕ್ಟರ್ ಆಶಿಮಾ ಚಟರ್ಜಿ ಅಂತ ಕರಿತೇವೆ. ಸೊ ಇವರು ಭಾರತ ದೇಶದ ಮೋಸ್ಟ್ ಪ್ರೆಸ್ಟಿಜಿಯಸ್ ಸೈನ್ಸ್ ಅವಾರ್ಡ್ ಇದನ್ನ ನಾವು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರೈಸ್ ಅಂತ ಕರಿತೇವೆ. ಸೊ ಇದು ಭಾರತ ದೇಶದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಕ್ಕಂಥವರಿಗೆ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಇವರು ಚಟರ್ಜಿ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ ಹೂ ರಿಸರ್ಚ್ಡ್ ಆನ್ ವಿಂಕಾ ಆಲ್ಕಲಾಯ್ಡ್ಸ್ ಅಂತ ಕರಿತೇವೆ. ಅಂದ್ರೆ ಇವರು ಈ ಒಂದು ಸಾವಯವ ರಸಾಯನ ಶಾಸ್ತ್ರದಲ್ಲಿ ತಮ್ಮ ಒಂದು ಪರಿಣಿತಿಯನ್ನ ಹೊಂದಿರ್ತಾರೆ. ಸೊ ಇವರು ಈ ವಿಂಕಾ ಆಲ್ಕಲಾಯ್ಡ್ ಅಂತ ಕರಿತೇವೆ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನ ಮಾಡಿರ್ತಾರೆ. ಸೊ ವಿಂಕಾ ಆಲ್ಕಲಾಯ್ಡ್ಸ್ ಅಂತಕ್ಕಂಥದ್ದು ಈ ಕ್ಯಾನ್ಸರ್ ಅಥವಾ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ ಏನಿರುತ್ತೆ ಅಂದ್ರೆ ಕ್ಯಾನ್ಸರ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಗುಣಗಳೇನಿರುತ್ತವೆ ಸೊ ಆ ಒಂದು ಗುಣಗಳನ್ನ ಹೊಂದಿರತಕ್ಕಂಥ ರಾಸಾಯನಿಕ ವಸ್ತುಗಳು ಅದನ್ನ ನಾವು ವಿಂಕಾ ಆಲ್ಕಲಾಯ್ಡ್ಸ್ ಅಂತ ಕರಿತೇವೆ. ವಿಂಕಾ ಅಂತಕ್ಕಂಥದ್ದು ಒಂದು ಸಸ್ಯದಿಂದ ಒಂದು ಫ್ಲವರ್ ಇರುತ್ತೆ, ಆ ಒಂದು ಸಸ್ಯ ಪಿಂಕ್ ಕಲರ್ ಫ್ಲವರ್ಸ್ ಇರುತ್ತೆ. ಸೊ ಅದನ್ನ ನಾವು ವಿಂಕಾ ಪ್ಲಾಂಟ್ ಅಂತಾನೆ ಕರಿತೇವೆ. ಸೊ ಆ ಒಂದು ಪ್ಲಾಂಟ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಫ್ಲವರ್ಸ್ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ ಸಬ್ಸ್ಟೆನ್ಸ್ ಅದನ್ನ ನಾವು ವಿಂಕಾ ಆಲ್ಕಲೈಡ್ಸ್ ಅಂತ ಕರಿತೇವೆ. ಸೊ ಇದರಲ್ಲಿರ್ತಕ್ಕಂಥ ಕ್ಯಾನ್ಸರ್ ಅನ್ನ ಗುಣಪಡಿಸ್ತಕ್ಕಂಥ ಒಂದು ಪ್ರಾಪರ್ಟಿಯನ್ನ ಸೊ ಅದರ ಮೇಲೆ ವರ್ಕ್ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅದರಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅದನ್ನ ನಾವು ಸರ್ಪಾಜೈನ್ ಅಂತ ಕರಿತೇವೆ. ಸೊ ಈ ಒಂದು ಸರ್ಪಾಜೈನ್ ಬಗ್ಗೆ ಅತ್ಯಂತ ಹೆಚ್ಚಿನ ಅಧ್ಯಯನ ಮಾಡ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಈ ಒಂದು ಕಾರಣದಿಂದ ಆಂಟಿ ಕ್ಯಾನ್ಸರಸ್ ಡ್ರಗ್ಸ್ ಅನ್ನ ನಾವು ಡಿಸ್ಕವರಿ ಮಾಡಲಿಕ್ಕೆ ಸೊ ಇವ್ರದ್ದು ಮೇಜರ್ ಕಾಂಟ್ರಿಬ್ಯೂಷನ್ ಆಗಿರ್ತಾರೆ. ಸೊ ಇಷ್ಟು ಮಹಿಳೆಯರು ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಕೊಡುಗೆಯನ್ನ ನೀಡಿರ್ತಕ್ಕಂಥ ಮಹಿಳೆಯರಾಗಿರ್ತಾರೆ. ಅದಾದ್ಮೇಲೆ ಇತ್ತೀಚೆಗೆ ಸಾಕಷ್ಟು ಮಹಿಳಾ ಸಾಧಕಿಯರನ್ನ ನಾವು ನೋಡಿರ್ತೇವೆ. ಸೊ ನಾನು ಹಿಸ್ಟಾರಿಕಲಿ ಯಾರ್ಯಾರು ಇರ್ತಾರೆ ಅಂತಕ್ಕಂಥ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾನು ಡಿಸ್ಕಸ್ ಮಾಡಿರ್ತೇನೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಸೊ ವಿವಿಧತಾ ಕಾ ಅಮೃತ್ ಮಹೋತ್ಸವ ಮೊದಲ ಆವೃತ್ತಿ ಎಲ್ಲಿ ನಡೆಯುತ್ತದೆ? ಸೊ ವೇರ್ ಇಸ್ ದಿ ಫಸ್ಟ್ ಎಡಿಷನ್ ಆಫ್ ವಿವಿಧತಾ ಕಾ ಅಮೃತ್ ಮಹೋತ್ಸವ್ ಹೆಲ್ಡ್? ಸೊ ಹೆಸರಲ್ಲೇ ಇದೆ ನೋಡಿ, ವಿವಿಧತಾ ಕಾ ಅಮೃತ್ ಮಹೋತ್ಸವ ಅಂತ ಕರಿತೇವೆ. ಸೊ ಭಾರತ ರಾಷ್ಟ್ರ ಅಂತಕ್ಕಂಥದ್ದು ಯುನಿಟಿ ಇನ್
ಇನ್ ಡೈವರ್ಸಿಟಿ ಅಂತ ಕರಿತೇವೆ. ನಮ್ಮ ದೇಶದಲ್ಲಿ ಅನೇಕ ವೈವಿಧ್ಯತೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವೈವಿಧ್ಯತೆಗಳನ್ನ ಆಚರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಸೊ ಇದನ್ನ ನಾವು ವಿವಿಧತಾ ಕಾ ಅಮೃತ್ ಮಹೋತ್ಸವ ಅಂತ ಕರಿತೇವೆ. ಸೊ ಈ ಒಂದು ಮಹೋತ್ಸವನ್ನ ನಮ್ಮ ಭಾರತ ದೇಶದ ನಾರ್ತ್ ಈಸ್ಟ್ ಸೌತ್ ಎಲ್ಲ ದಿಕ್ಕುಗಳಲ್ಲಿ ಆಯೋಜನೆ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಬಟ್ ಈ ಒಂದು ಇವೆಂಟ್ ಅನ್ನ ಪ್ರಪ್ರಥಮ ಮೊದಲ ಹಂತದಲ್ಲಿ ಎಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈಸ್ಟರ್ನ್ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮೊಟ್ಟ ಮೊದಲನೇ ಬಾರಿಗೆ ಅಥವಾ ಮೊದಲ ಹಂತದಲ್ಲಿ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ವಿವಿಧತಾ ಕಾ ಅಮೃತ್ ಮಹೋತ್ಸವ ಅಂತ ಕರಿತೇವೆ. ಸೊ ಇದನ್ನ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಟು ಸೆಲೆಬ್ರೇಟ್ ದಿ ಅಂಡ್ ಟು ಶೋಕೇಸ್ ದಿ ರಿಚ್ ಡೈವರ್ಸಿಟಿ ಆಫ್ ಇಂಡಿಯಾ, ಅಂದ್ರೆ ಭಾರತ ದೇಶದ ಶ್ರೀಮಂತವಾಗಿರ್ತಕ್ಕಂಥ ವೈವಿಧ್ಯತೆಯನ್ನ ತೋರಿಸ್ತಕ್ಕಂಥ ಒಂದು ಆಚರಣೆ ಇದಾಗಿರುತ್ತೆ. ಸೊ ಈ ಒಂದು ಆಚರಣೆಯನ್ನ ಇಟ್ ಇಸ್ ಸ್ಟ್ರಕ್ಚರ್ಡ್ ಇನ್ ದಿ 7 ಡಿಸ್ಟಿಂಕ್ಟ್ ಎಡಿಷನ್ಸ್, ಅಂದ್ರೆ 7 ವಿವಿಧ ಆವೃತ್ತಿಗಳಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಆವೃತ್ತಿಗಳು ಒಂದನ್ನ ನಾರ್ತ್ ಈಸ್ಟ್ ಈಶಾನ್ಯ ಅಂತ ಕರೀತೇವೆ, ಸೌತ್ ಪೂರ್ವ, ದೆನ್ ನಾರ್ತ್ ಪಶ್ಚಿಮ, ಈಸ್ಟ್ ಮತ್ತೆ ವೆಸ್ಟ್, ಅದಾದ್ಮೇಲೆ ಸೆಂಟ್ರಲ್ ರೀಜನ್ ಮತ್ತೆ ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶಗಳು. ಸೊ ಈ ರೀತಿಯಾಗಿ 7 ಡಿಸ್ಟಿಂಕ್ಟ್ ಎಡಿಷನ್ಸ್ ಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಫಸ್ಟ್ ಎಡಿಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾರ್ತ್ ಈಸ್ಟರ್ನ್ ಇಂದ ಸ್ಟಾರ್ಟ್ ಆಗುತ್ತೆ, ಈಶಾನ್ಯ ಭಾಗದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ವೈವಿಧ್ಯತೆಗಳನ್ನ ತೋರಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈಶಾನ್ಯ ರಾಜ್ಯಗಳು ಅಂತ ಬಂದಾಗ ಈಶಾನ್ಯ ರಾಜ್ಯಗಳಲ್ಲಿ 2 ಸಂಖ್ಯೆಗಳು ನಿಮಗೆ ನೆನಪಿರಬೇಕಾಗಿರುತ್ತೆ. ಸೊ ಈಸ್ಟರ್ನ್ ಸಿಸ್ಟರ್ ಸ್ಟೇಟ್ಸ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಸೇರಿಸಿದ್ರೆ ನಾವು ಬ್ರದರ್ ಸ್ಟೇಟ್ ಅಂತ ಕರಿತೇವೆ, ಅಂದ್ರೆ 7 ಸಹೋದರಿ ರಾಜ್ಯಗಳು ಅಂತ ಕರಿತೇವೆ. ಸೊ ಅದರೊಳಗಡೆ ಒಂದು ಸಹೋದರ ರಾಜ್ಯ ಇರುತ್ತೆ. ಸೊ ಎಲ್ಲವನ್ನ ಒಟ್ಟಿಗೆ ಸೇರಿಸಿದ್ರೆ ನಾವು 8 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಕರಿತೇವೆ. ಬಟ್ ಬರೀ ಸಿಸ್ಟರ್ ಸ್ಟೇಟ್ಸ್ ಅಂತ ಹೇಳಿದಾಗ 7 ಮಾತ್ರ ನೆನಪಿರಬೇಕಾಗಿರುತ್ತೆ. ಸಿಸ್ಟರ್ ಮತ್ತು ಬ್ರದರ್ ಎರಡನ್ನು ಇನ್ಕ್ಲೂಡ್ ಮಾಡಿದ್ರೆ ಸೊ ನಾರ್ತ್ ಈಸ್ಟರ್ನ್ ಭಾಗದಲ್ಲಿ ನಾವು 8 ರಾಜ್ಯಗಳನ್ನ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಸಿಕ್ಕಿಂ ಅನ್ನ ನಾವು ಬ್ರದರ್ ಸ್ಟೇಟ್ ಅಂತ ಕರಿತೇವೆ. ಸೊ ಮಿಕ್ಕಿದ 7 ರಾಜ್ಯಗಳನ್ನ ನಾವು ಸಿಸ್ಟರ್ ಸ್ಟೇಟ್ಸ್ ಅಂತ ಕರಿತೇವೆ. ಯಾಕಂದ್ರೆ ಸಿಕ್ಕಿಂ ಅಂತಕ್ಕಂಥದ್ದು ಈ ಒಂದು ವೆಸ್ಟ್ ಬೆಂಗಾಲ್ ಇಂದ ಬರ್ತಕ್ಕಂಥ ಚಿಕನ್ ಕಾರಿಡಾರ್ ಅಂತ ನಾವು ಕರಿತೇವೆ. ಸೊ ಈ ಒಂದು ಚಿಕನ್ ಕಾರಿಡಾರ್ ಇಂದ ಪ್ರತ್ಯೇಕವಾಗಿರುವ ಕಾರಣದಿಂದ ಸೊ ಇದನ್ನ ಬ್ರದರ್ ಅಂತ ಕನ್ಸಿಡರ್ ಮಾಡ್ತಾರೆ. ಮಿಕ್ಕಿದ 7 ರಾಜ್ಯಗಳನ್ನ ಸಿಸ್ಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ 7 ರಾಜ್ಯಗಳು ಯಾವ್ದ್ಯಾವ್ದು ಅಂದ್ರೆ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರಾ ಮತ್ತು ಮಿಜೋರಾಂ. ಸೊ ಇಲ್ಲಿ ಒಂದು ರಾಜ್ಯ ವಿಶೇಷವಾಗಿರ್ತಕ್ಕಂಥ ಒಂದು ಭೌಗೋಳಿಕ ಲಕ್ಷಣವನ್ನ ಹೊಂದಿರುತ್ತೆ. ಸೊ ಆ ರಾಜ್ಯ ಯಾವುದು ಅಂದ್ರೆ ಅಸ್ಸಾಂ ಆಗಿರುತ್ತೆ. ಸೊ ಈ ಒಂದು ಅಸ್ಸಾಂ ಮಿಕ್ಕಿದ 6 ಸಿಸ್ಟರ್ಸ್ ನೊಂದಿಗೆ ತನ್ನ ಬೌಂಡ್ರಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ಅಸ್ಸಾಂ ಅರುಣಾಚಲ್ ಪ್ರದೇಶ್ ಜೊತೆ, ನಾಗಾಲ್ಯಾಂಡ್ ಜೊತೆ, ಮಣಿಪುರ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಸೊ ಎಲ್ಲ 6 ಸಹೋದರಿ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಳ್ತಕ್ಕಂಥ ಏಕೈಕ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರುತ್ತೆ. ಸೊ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಬಂದಾಗ ಲಾರ್ಜೆಸ್ಟ್ ಸ್ಟೇಟ್ ಯಾವುದು ಅಂತ ನಾವು ನೋಡಬಹುದಾಗಿದ್ದ ಅಂದ್ರೆ ಸೊ ಅರುಣಾಚಲ ಪ್ರದೇಶವನ್ನ ಈಶಾನ್ಯ ರಾಜ್ಯಗಳಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸ್ಮಾಲೆಸ್ಟ್ ಸ್ಟೇಟ್ ಅಂತ ನಾವು ನೋಡಿದಾಗ ಅಂದ್ರೆ 2 ಇನ್ಕ್ಲೂಡ್ ಮಾಡಿದಾಗ 7+1 ಅನ್ನ ಇನ್ಕ್ಲೂಡ್ ಮಾಡಿದಾಗ ಸಿಕ್ಕಿಂ ಅತ್ಯಂತ ಚಿಕ್ಕದಾಗಿರುತ್ತೆ. ಬಟ್ ಓನ್ಲಿ ಸಿಸ್ಟರ್ ಸ್ಟೇಟ್ಸ್ ಅನ್ನ ನಾವು ತೆಗೆದುಕೊಂಡಾಗ ತ್ರಿಪುರಾ ಅತ್ಯಂತ ಚಿಕ್ಕದಾಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಮ್ಯಾಪ್ ಅಲ್ಲೇ ನಮಗೆ ಗೊತ್ತಾಗುತ್ತೆ. ಸೊ ಇದು ಚಿತ್ರ ಚಿಕ್ಕದಾಗಿರೋದ್ರಿಂದ ತ್ರಿಪುರಾ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ರಾಜ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವಿಚ್ ನಾರ್ತ್ ಈಸ್ಟರ್ನ್ ಸ್ಟೇಟ್ ಹ್ಯಾಸ್ ದಿ ಹೈಯೆಸ್ಟ್ ಲಿಟ್ರಸಿ ರೇಟ್, ಅಂದ್ರೆ ಅತ್ಯಂತ ಹೆಚ್ಚಿನ ಸಾಕ್ಷರತಾ ಪ್ರಮಾಣವನ್ನ ಹೊಂದಿರತಕ್ಕಂಥ ಈಶಾನ್ಯ ರಾಜ್ಯ ಯಾವುದು ಅಂತ ಕೇಳಿದಾಗ ಸೊ ನಿಮ್ಗೆ ಮಿಜೋರಾಂ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಎಲ್ಲಾ ಸ್ಟೇಟ್ಸ್ ಗಳ ಕ್ಯಾಪಿಟಲ್ ಸಿಟಿಗಳನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಈ ಒಂದು ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ಅನ್ನ ನೀವಿಲ್ಲಿ ವಿಡಿಯೋ ಪಾಸ್ ಮಾಡಿ ಒಂದ್ಸತಿ ರಿವೈಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ತೆಲಂಗಾಣ ಸರ್ಕಾರದ ಯೋಜನೆಯನ್ನು ನಿಖರವಾಗಿ ವಿವರಿಸುತ್ತದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಆಕ್ಯುರೇಟ್ಲಿ ಡಿಸ್ಕ್ರೈಬ್ಸ್ ಅ ಪ್ಲಾನ್ ಆಫ್ ತೆಲಂಗಾಣ ಗವರ್ಮೆಂಟ್? ಸೊ ತೆಲಂಗಾಣ ಸರ್ಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಸೊ ಆ ಒಂದು ನಿರ್ಧಾರಗಳ ಪ್ರಕಾರ ನಾವು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದು ಸರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟ್, ಸರ್ಕಾರವು ಮೀಸಲಾದ AI ನಗರವನ್ನು ಸ್ಥಾಪಿಸಲು ಯೋಜಿಸಿದೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ನಗರವನ್ನೇ
ಕ್ರಿಯೇಟ್ ಮಾಡ್ತಕ್ಕಂಥ ಯೋಜನೆಯನ್ನ ಮಾಡಿದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಸೊ ಹೈದರಾಬಾದ್ ಮತ್ತು ತೆಲಂಗಾಣವನ್ನು ದೇಶದ AI ರಾಜಧಾನಿಯಾಗಿ ಮಾಡ್ತಕ್ಕಂಥದ್ದು, ಅಂದ್ರೆ ಹೈದರಾಬಾದ್ ಮತ್ತೆ ತೆಲಂಗಾಣವನ್ನ ನಮ್ಮ ಭಾರತ ದೇಶದ AI ಕ್ಯಾಪಿಟಲ್ ಆಗಿ ಮಾಡ್ತಕ್ಕಂಥ ಒಂದು ಯೋಜನೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ ಸಿ, ತಮ್ಮ AI ಕೇಂದ್ರಗಳನ್ನು ಸ್ಥಾಪಿಸಲು ಉನ್ನತ ಮತ್ತು ಜಾಗತಿಕ ರಾಷ್ಟ್ರೀಯ ತಂತ್ರಜ್ಞಾನ ಕಂಪನಿಗಳನ್ನ ಆಹ್ವಾನಿಸುತ್ತದೆ. ಅಂದ್ರೆ AI ಸಂಬಂಧಪಟ್ಟಂತೆ ಗ್ಲೋಬಲಿ ಇರತಕ್ಕಂಥ ಕಂಪನಿಗಳನ್ನ ಇನ್ವೈಟ್ ಮಾಡ್ತಾ ಇದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಲ್ ದಿ ಅಬೋ ಅಥವಾ ಮೇಲಿನ ಎಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ. ಸೊ ತೆಲಂಗಾಣ AI ಸಿಟಿ ಅಂಡ್ ಇಂಟರ್ನೆಟ್ ಆಸ್ ಅ ಬೇಸಿಕ್ ರೈಟ್, ಅಂದ್ರೆ ಅಂತರ್ಜಾಲವನ್ನ ಸೊ ಬೇಸಿಕ್ ರೈಟ್ ಅಥವಾ ಮೂಲಭೂತ ಹಕ್ಕು ಎಂದು ನಿರ್ಧಾರ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಇನ್ನೂ ಕೂಡ ಡಿಕ್ಲೇರ್ ಮಾಡಿಲ್ಲ. ಫಸ್ಟ್ ಅದು AI ಸಿಟಿಯನ್ನ ಕ್ರಿಯೇಟ್ ಮಾಡ್ತಾರೆ. ಸಿಟಿಯನ್ನ ಕ್ರಿಯೇಟ್ ಮಾಡಿದ ನಂತರ ಅಂತರ್ಜಾಲವನ್ನ ಮೂಲಭೂತ ಹಕ್ಕು ಆಗಿ ನಿರ್ಣಯ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಲಂಗಾಣ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಡೆಡಿಕೇಟೆಡ್ AI ಸಿಟಿಯನ್ನ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಹೈದರಾಬಾದ್ ಮತ್ತು ತೆಲಂಗಾಣವನ್ನ ನಮ್ಮ ಭಾರತ ರಾಷ್ಟ್ರದ AI ಕ್ಯಾಪಿಟಲ್ ಮಾಡ್ತಕ್ಕಂಥದ್ದು ಈ ಒಂದು ಡಿಸಿಷನ್ ನ ಪ್ರಮುಖವಾಗಿರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇಂಟರ್ನೆಟ್ ಆಸ್ ಬೇಸಿಕ್ ರೈಟ್, ಅಂದ್ರೆ ಅಂತರ್ಜಾಲವನ್ನ ಸೊ ಬೇಸಿಕ್ ರೈಟ್ ಅಥವಾ ಮೂಲಭೂತ ಹಕ್ಕು ಆಗಿ ನಿರ್ಣಯ ಮಾಡ್ತಕ್ಕಂಥದ್ದು ಕೂಡ ಇವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವಾಗಿರುತ್ತೆ. ಸೊ ಅದಾದ್ಮೇಲೆ ಬರೀ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡೋದಲ್ಲ, ಸೊ ಈ ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಫೋರ್ಡಬಲ್ ಪ್ರೈಸ್, ಅಂದ್ರೆ ಕೈಗೆಟುಕುವ ದರದಲ್ಲಿ ಸೊ ಆ ನಗರದಲ್ಲಿರ್ತಕ್ಕಂಥ ಜನರಿಗೆ ಒದಗಿಸ್ತಕ್ಕಂಥದ್ದು ಈ ಒಂದು ನಿರ್ಧಾರದ ಪ್ರಮುಖ ಉದ್ದೇಶವಾಗಿರುತ್ತೆ. ಇದರಲ್ಲಿ ಜಾಗತಿಕವಾಗಿರ್ತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅನ್ನು ಅಲ್ಲಿ ಕಂಪನಿಗಳನ್ನ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಪ್ಯಾರಿಸ್ 2024ರ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಮುಂಚಿತವಾಗಿ ರಾಷ್ಟ್ರೀಯ ಉದ್ದೀಪನ ಮದ್ದು ಸೇವನೆ ವಿರೋಧಿ ಸಂಸ್ಥೆ, ಇದನ್ನ ನಾಡಾ ಅಂತ ಕರೀತೇವೆ, ಆಯೋಜಿಸಿದ ಡೋಪಿಂಗ್ ವಿರೋಧಿ ಸಮ್ಮೇಳನದ ಹೆಸರೇನು? ಸೊ ವಾಟ್ ವಾಸ್ ದಿ ನೇಮ್ ಆಫ್ ದಿ ಆಂಟಿ ಡೋಪಿಂಗ್ ಕಾನ್ಫರೆನ್ಸ್ ಆರ್ಗನೈಸ್ಡ್ ಬೈ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಹೆಡ್ ಆಫ್ ದಿ ಪ್ಯಾರಿಸ್ 2024 ಒಲಿಂಪಿಕ್ ಗೇಮ್ಸ್? ಸೊ ಈ ವರ್ಷ ಪ್ಯಾರಿಸ್ ನಲ್ಲಿ 2024ರ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುತ್ತೆ. ಸೊ ಈ ಒಂದು ಕ್ರೀಡಾಕೂಟದಲ್ಲಿ ಭಾರತ ದೇಶದ ಕ್ರೀಡಾಪಟುಗಳು ಯಾವುದೇ ಉದ್ದೀಪನ ಮದ್ದುಗಳನ್ನ ಸೇವಿಸದೇ ಇರುವ ಹಾಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ನಾಡಾದವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಆ ಒಂದು ಕಾರ್ಯಕ್ರಮದ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೋಡ್ ಟು ಪ್ಯಾರಿಸ್ 2024 ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇವರು ಆಯೋಜನೆ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ದೀಪನ ಮದ್ದುಗಳನ್ನು ಯಾಕೆ ಸೇವಿಸಬಾರದು ಅಂತಕ್ಕಂಥ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಏಜೆನ್ಸಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತ ಕರಿತೇವೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 2005 ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಮ್ಮೇಳನ ಅಥವಾ ಈ ಒಂದು ಕಾನ್ಫರೆನ್ಸ್ ನಮ್ಮ ಭಾರತ ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ಇತ್ತೀಚೆಗೆ ನಾನು 1 ವೀಕ್ ಹಿಂದೆ ಒಂದು ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡಿದ್ದೆ. ಆ ಒಂದು ಆರ್ಟಿಕಲ್ ನ ಪ್ರಕಾರ ಸೊ ಇನ್ ಅ ಸ್ಟಡಿ ಕಂಡಕ್ಟೆಡ್ ಬೈ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ, ಅಂದ್ರೆ ಪ್ರಪಂಚದ ಮಟ್ಟಿಗೆ ಒಂದು ಆಂಟಿ ಡೋಪಿಂಗ್ ಏಜೆನ್ಸಿ ಇದೆ. ಸೊ ಇವರೊಂದು ಅಧ್ಯಯನವನ್ನ ಮಾಡಿದಾಗ ಪಾಸಿಟಿವ್ ಡೋಪಿಂಗ್ ಕೇಸಸ್ ಬೈ ಮೈನರ್ಸ್ ವಿಚ್ ಕಂಟ್ರಿ ಟಾಪ್ ದ ಲಿಸ್ಟ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಉದ್ದೀಪನ ಮದ್ದನ್ನ ಸೇವನೆ ಮಾಡ್ತಕ್ಕಂಥ ಮೈನರ್ಸ್ ನಲ್ಲಿ ಯಾವ ರಾಷ್ಟ್ರ ಉನ್ನತ ಸ್ಥಾನದಲ್ಲಿದೆ ಅಂತಕ್ಕಂಥ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ರಷ್ಯಾ ಮೊದಲನೇ ಸ್ಥಾನದಲ್ಲಿರುತ್ತೆ. ಸೊ ನಮ್ಮ ಭಾರತ ಮತ್ತು ಚೈನಾ ಕೂಡ ಟಾಪ್ 5 ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಆ ಒಂದು ಕಾರಣದಿಂದ ನಮ್ಮ ಭಾರತ ದೇಶಕ್ಕೆ ಈಗ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾನ್ಫರೆನ್ಸ್ ಏನಿರುತ್ತೆ ಅಥವಾ ಅವೇರ್ನೆಸ್ ಕ್ಯಾಂಪೇನ್ ಏನಿರುತ್ತೆ ಸೊ ಅದು ಬಹಳ ನಿರ್ಣಾಯಕವಾಗಿರುತ್ತೆ. ಕಾರಣ ಏನು ಅಂದ್ರೆ ಸೊ ಇದು ನಮ್ಮ ದೇಶದ ಪ್ರೆಸ್ಟೀಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಕ್ರೀಡಾಪಟುವಿನ ಲೈಫ್ ಅಂತೂ ಡಿಸ್ಟ್ರಾಯ್ ಆಗುತ್ತೆ ಡೆಫಿನೆಟ್ಲಿ. ಅವರೇನಾದ್ರೂ ಉದ್ದೀಪನ ಮದ್ದನ್ನ ತೆಗೆದುಕೊಂಡು ಪರ್ಫಾರ್ಮ್ ಮಾಡಿದಾಗ ಸೊ ಅವರು ಪರೀಕ್ಷೆ ಕಂಡಕ್ಟ್ ಮಾಡೇ ಮಾಡ್ತಾರೆ. ಸೊ ಅವಾಗ ಅವರ ಕರಿಯರ್ ಅಂತೂ ರಿಯೂನ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ಸೊ ದೇಶಕ್ಕೂ ಕೂಡ ಕೆಟ್ಟದಾಗಿರ್ತಕ್ಕಂಥ ಒಂದು ಹೆಸರನ್ನ ಬರುತ್ತೆ. ಸೊ ಆ ಒಂದು ಕೆಟ್ಟ ಹೆಸರು ಬರದೇ ಇರುವ ಕಾರಣಕ್ಕಾಗಿ ಸೊ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಇವೆಂಟ್ ಅನ್ನ ನಾವು ಆಂಟಿ ಡೋಪಿಂಗ್ ಏಜೆನ್ಸಿ ಅಂದ್ರೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಮಾಡ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ರೋಡ್ ಟು ಪ್ಯಾರಿಸ್ 2024 ಅಂತ ಕರಿತೇವೆ. ಸೊ ಚಾಂಪಿಯನಿಂಗ್ ಕ್ಲೀನ್ ಸ್ಪೋರ್ಟ್ಸ್ ಅಂಡ್ ಯುಟಿಲೈಸಿಂಗ್ ಫಾರ್ ಯುನೈಟಿಂಗ್ ಫಾರ್ ಆಂಟಿ ಡೋಪಿಂಗ್ ಅಂತಕ್ಕಂಥದ್ದು ಸೊ ಈ ಒಂದು ಕಾನ್ಫರೆನ್ಸ್ ನ ಸಂಪೂರ್ಣವಾಗಿರ್ತಕ್ಕಂಥ ಹೆಸರಾಗಿರುತ್ತೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಜುಕೇಟಿಂಗ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್, ಅಂದ್ರೆ ನಮ್ಮ ಭಾರತ ದೇಶದ ಕ್ರೀಡಾಪಟುಗಳಿಗೆ ಶಿಕ್ಷಣವನ್ನ ನೀಡಲಾಗುತ್ತೆ. ಶಿಕ್ಷಣ ಅಂದ್ರೆ ಈ ಒಂದು ಉದ್ದೀಪನ ಮದ್ದುಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣವನ್ನ ನೀಡಲಾಗುತ್ತೆ. ಪಿಟ್ ಫಾಲ್ಸ್ ಆಫ್
ಯೂಸಿಂಗ್ ಪ್ರಾಹಿಬಿಟೆಡ್ ಸಬ್ಸ್ಟೆನ್ಸಸ್, ಅಂದರೆ ಈ ಒಂದು ನಿಷೇಧಿತ ವಸ್ತುಗಳನ್ನು ಬಳಕೆ ಮಾಡೋದ್ರಿಂದ ಸೊ ಏನು ತೊಡಕುಗಳನ್ನು ಅನುಭವಿಸಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಕಾನ್ಫರೆನ್ಸ್ ಇದಾಗಿರುತ್ತೆ. ಸೊ ನಾಡಾ ಅಂತಕ್ಕಂಥದ್ದು ಇಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್, ಅಂದರೆ ಈ ಒಂದು ಕ್ಯಾಂಪೇನಿಂಗ್ ನಲ್ಲಿ ನಾಡಾ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸೊ ಅವರು ರಿಲೇಬಲ್ ಟೆಸ್ಟಿಂಗ್ ಪ್ರೊಸೀಜರ್, ಅಂದರೆ ಯಾವ ರೀತಿಯ ಪರೀಕ್ಷೆಗಳನ್ನು ಅಲ್ಲಿ ಮಾಡಲಾಗುತ್ತೆ, ಅದಾದ್ಮೇಲೆ ಸೊ ಗವರ್ಮೆಂಟ್ ಸಪೋರ್ಟ್ ನ ಮುಖಾಂತರ ಅಕ್ಯುರೇಟ್ ಟೆಸ್ಟಿಂಗ್ ಹೇಗಾಗುತ್ತೆ ಮತ್ತೆ ಅದರ ಫಿನಾನ್ಸಿಂಗ್ ಅನ್ನು ಕೂಡ ಮಾಡ್ತಕ್ಕಂಥ ಒಂದು ಏಜೆನ್ಸಿಯಾಗಿ ನಾವು ನಾಡಾವನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಆಂಧ್ರ ಪ್ರದೇಶದ ರೋಲಾಪಾಡು ವನ್ಯಜೀವಿ ಅಭಯಾರಣ್ಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪ್ರಸ್ತುತ ಸ್ಥಿತಿ ಏನು? ಸೊ ವಾಟ್ ಈಸ್ ದಿ ಕರೆಂಟ್ ಸ್ಟೇಟಸ್ ಆಫ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇನ್ ದಿ ರೋಲಾಪಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂಡ್ ಇಟ್ ಸರೌಂಡಿಂಗ್ ಏರಿಯಾ ಇನ್ ಆಂಧ್ರ ಪ್ರದೇಶ್? ಸೊ ಈ ಒಂದು ರೋಲಾಪಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಪ್ರಸ್ತುತವಾಗಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅದೊಂದು ಬೃಹತ್ ಆಗಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಸೊ ಇದರ ಸ್ಥಾನಮಾನ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಕಳೆದ 2 ವರ್ಷಗಳಿಂದ ಇದು ಅಲ್ಲಿ ಪತ್ತೆ ಆಗಿಲ್ಲ. ಸೊ ಇದು ಸ್ಥಳೀಯವಾಗಿ ಅಳಿವಿನ ಅಪಾಯವನ್ನ ಹೊಂದಿರತಕ್ಕಂಥ ಪಕ್ಷಿ ಆಗಿರುತ್ತೆ. ಅಂದ್ರೆ ಸಿನ್ಸ್ ಲಾಸ್ಟ್ 2 years, ಫಾರ್ ಲಾಸ್ಟ್ 2 years ಇಟ್ ಈಸ್ ನಾಟ್ ಸ್ಪಾಟೆಡ್ ದೇರ್. ಸೊ ಅದರಿಂದ ರೀಜನ್ ಅಲ್ಲಿ ಅದು ಎಂಡೇಂಜರ್ಡ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸೊ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಪಕ್ಷಿಯನ್ನ ನಾವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಕರಿತೇವೆ. ಸೊ ಇದರ ಸೈಂಟಿಫಿಕ್ ನೇಮ್ ಏನು ಅಂದ್ರೆ ಅರ್ಡಿಯೋಟಿಸ್ ನಿಗ್ರಿಸೆಪ್ಸ್ ಅಂತ ಕರಿತೇವೆ. ಇದು ಇದರ ಸೈಂಟಿಫಿಕ್ ನೇಮ್ ಆಗಿರುತ್ತೆ. ಸೊ IUCN ನ ಪ್ರಕಾರ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಸೊ ಇದರ ಜಿಯೋಗ್ರಫಿಕಲ್ ರೇಂಜ್ ಅಂದ್ರೆ ಭೌಗೋಳಿಕವಾಗಿ ಇದು ಎಲ್ಲಿ ಕಂಡು ಬರ್ತಕ್ಕಂಥ ಪಕ್ಷಿ ಆಗಿರುತ್ತೆ ಅಂದ್ರೆ ಸೊ ಇಂಡಿಯನ್ ಸಬ್ ಕಾಂಟಿನೆಂಟ್, ಭಾರತ ದೇಶದ ಉಪಖಂಡದಲ್ಲಿ ಇಟ್ಸ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ಸ್ ಆರ್ ಫೌಂಡ್ ಇನ್ ಸ್ಟೇಟ್ ಆಫ್ ರಾಜಸ್ಥಾನ್. ಸೊ ನಮ್ಮ ಭಾರತ ದೇಶದ ರಾಜಸ್ಥಾನದಲ್ಲಿ ಸೊ ಇದರ ಅತ್ಯಂತ ಹೆಚ್ಚಿನ ಒಂದು ಪಾಪ್ಯುಲೇಷನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದು ವಾಸ ಮಾಡ್ತಕ್ಕಂಥ ಪ್ರದೇಶವನ್ನ ನಾವು ಗ್ರಾಸ್ ಲ್ಯಾಂಡ್ ಅಂತ ಕರಿತೇವೆ, ಅಂದ್ರೆ ಹುಲ್ಲುಗಾವಲುಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈ ಒಂದು ಪಕ್ಷಿ ಪ್ರಸ್ತುತವಾಗಿ ರಾಜಸ್ಥಾನದಲ್ಲಿ ಅಧಿಕ ಸಂಖ್ಯೆಯಲ್ಲಿ ನೋಡಬಹುದಾಗಿರುತ್ತೆ. 128 ಬರ್ಡ್ಸ್ ಅನ್ನ ನೋಡಬಹುದು. ಗುಜರಾತ್ ನಲ್ಲಿ 10, ಮಹಾರಾಷ್ಟ್ರದಲ್ಲಿ 8, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಒಟ್ಟು ಸೇರಿ 10 ಬರ್ಡ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪಕ್ಷಿ ಅವಿನಾಶ ಹೊಂದಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂದ್ರೆ ಪವರ್ ಲೈನ್ಸ್, ನಾವು ಮಾಡ್ತಕ್ಕಂಥ ವಿದ್ಯುತ್ ತಂತಿಗಳೇನಿರ್ತವೆ ಆ ತಂತಿಗಳಿಗೆ ಸಿಕ್ಕಾಕೊಂಡು ಅತ್ಯಂತ ಹೆಚ್ಚಿನ ಸಂಖ್ಯೆಯ ಪಕ್ಷಿಗಳು ಸತ್ತೋಗ್ತಾ ಇದ್ದಾವೆ. ಕಾರಣ ಏನಂದ್ರೆ ಸೊ ಈ ಪಕ್ಷಿಯ ಗಾತ್ರ ಜಾಸ್ತಿ ಇರುತ್ತೆ, ಅಂದ್ರೆ ಸರಿಸುಮಾರು 17 ರಿಂದ 18 kg ಇರ್ತಕ್ಕಂಥ ಹಾರುವ ಪಕ್ಷಿ ಆಗಿರುತ್ತೆ. ಸೊ ಅಷ್ಟು ದೊಡ್ಡ ಪಕ್ಷಿ ಲೈನ್ಗೆ ಸಿಕ್ಕಾಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಅದೊಂದು ಮೇನ್ ರೀಸನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ವಲ್ಚರ್ ಪಾಪ್ಯುಲೇಷನ್ ಬಂದಾಗ ನಾವು ಬಳಕೆ ಮಾಡ್ತಕ್ಕಂಥ ವೆಟರ್ನರಿ ಡೈಕ್ಲೋಫಿನಾಕ್ ಸೋಡಿಯಂ ಇಂದ ಅವು ಸತ್ತೋಗ್ತಾ ಇತ್ತು. ಸೊ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಂದಾಗ ಸೊ ಈ ಒಂದು ಪವರ್ ಲೈನ್ಸ್ಗೆ ಸಿಕ್ಕಾಕೊಂಡು ಈ ಪಕ್ಷಿಗಳು ಅತ್ಯಂತ ಹೆಚ್ಚಾಗಿ ಸಾವನ್ನಪ್ತಾ ಇದ್ದಾವೆ. ಸೊ ಅದಾದ್ಮೇಲೆ ಬೇರೆ ಒಂದು ಪ್ರಾಣಿಗಳು, ಈ ನರಿ ಆಗಿರ್ಬೋದು, ಮಂಗೂಸ್ ಅಂದ್ರೆ ಮುಂಗುಸಿ ಆಗಿರ್ಬೋದು, ಸೊ ಇದು ಈ ಪಕ್ಷಿ ಇರ್ತಕ್ಕಂಥ ಮೊಟ್ಟೆಗಳನ್ನ ಆಹಾರವಾಗಿ ಡಿಸ್ಟ್ರಾಯ್ ಮಾಡ್ತಾ ಇದೆ. ಸೊ ಅದಾದ್ಮೇಲೆ ಪಾಕಿಸ್ತಾನದಲ್ಲಿ ಈ ಪಕ್ಷಿಯನ್ನ ಹೆಚ್ಚಾಗಿ ಹಂಟ್ ಅಥವಾ ಬೇಟೆಯನ್ನ ಮಾಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ನಾವು ನಮ್ಮ ಭೂಮಿಯನ್ನ ವಿಸ್ತರಣೆ ಮಾಡ್ಕೊಂಡಾಗ ಸೊ ಇದರ ಆವಾಸ ಸ್ಥಾನಕ್ಕೆ ತೊಡಕಾಗುತ್ತೆ. ಸೊ ಅದಾದ್ಮೇಲೆ ನಾವು ಬಳಸ್ತಕ್ಕಂಥ ಪೆಸ್ಟಿಸೈಡ್ಸ್ ಕೂಡ ಇದಕ್ಕೆ ವಿಷಕಾರಿಯಾಗಿ ಪರಿಣಾಮವನ್ನ ಬೀರ್ತಾ ಇರ್ತಕ್ಕಂಥದ್ದು. ಗ್ರೇಸಿಂಗ್ ಪ್ರೆಷರ್ ಅಂದ್ರೆ ದನಕರುಗಳನ್ನ ಮೇಯಿಸ್ತಾ ಇರ್ತಕ್ಕಂಥದ್ದು. ಸೊ ಎಲ್ಲ ಕಾರಣಗಳಿಂದ ಸೊ ಈ ಒಂದು ಪಕ್ಷಿಯ ಸಂಖ್ಯೆ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಕ್ಕಂಥದ್ದು ಈ ರೋಲಾಪಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಫ್ ಆಂಧ್ರ ಪ್ರದೇಶ ಏನಿದೆ ಸೊ ಕಳೆದ 2 ವರ್ಷಗಳಲ್ಲಿ ಒಂದೂ ಕೂಡ ಪಕ್ಷಿ ಕಾಣಿಸಿಲ್ಲ. ಸೊ ಅದರ ಅರ್ಥ ಏನು ಅಂದ್ರೆ ಅಲ್ಲಿ ಪಕ್ಷಿ ಸಂಪೂರ್ಣವಾಗಿ ನಶಿಸಿ ಹೋಗಿರ್ಬೋದು ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನ ಈಗ ಮಾಡಲಾಗ್ತಾ ಇದೆ. ಸೊ ಇದು IUCN ಪ್ರಕಾರ CR ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುತ್ತೆ. ಸೊ ಜಾಗತಿಕವಾಗಿ ಕೇವಲ 140 ಪಕ್ಷಿಗಳನ್ನ ಮಾತ್ರ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾಗಿ ಇದು ಸೊ ರಾಜಸ್ಥಾನದ ತಾರ್ ಗ್ರಾಸ್ ಲ್ಯಾಂಡ್ ನಲ್ಲಿ, ತಾರ್ ಹುಲ್ಲುಗಾವಲಿನಲ್ಲಿ ಸೊ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇನ್ ದಿ ಡೆಸರ್ಟ್ ನ್ಯಾಷನಲ್ ಪಾರ್ಕ್, ಸೊ ಅಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ, ಅದನ್ನ ನಾವು ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜಸ್ ಏನಿದಾವೆ ಸೊ ಆ ಒಂದು ಭಾಗದಲ್ಲಿ ಪ್ರಸ್ತುತವಾಗಿ ಇದು ಹೆಚ್ಚಾಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಸೊ ರಾಜಸ್ಥಾನದ ಈ ಒಂದು ನ್ಯಾಷನಲ್ ಬರ್ಡ್ ಸ್ಟೇಟ್ ಬರ್ಡ್ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಅಂದ್ರೆ ರಾಜಸ್ಥಾನದ ರಾಜ್ಯ ಪಕ್ಷಿ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಬೇರೆ ಸ್ಟೇಟ್ಸ್ ಗಳಲ್ಲಿ ಇದು ಬಹಳ ಕಡಿಮೆ ಇರುತ್ತೆ, ಕೇವಲ 1 ರಿಂದ 6 ಸಂಖ್ಯೆಯ
ಪಕ್ಷಿಗಳನ್ನು ನಾವು ಬೇರೆ ರಾಜ್ಯಗಳಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪಕ್ಷಿಯನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ರಾಜಸ್ಥಾನದವರು ಒಂದು ಪಾಲಿಸಿಯನ್ನ ಅಥವಾ ಒಂದು ಪ್ರೋಗ್ರಾಮ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ 2018ರಲ್ಲಿ ಸಹಿ ಹಾಕಲಾಗಿರುತ್ತೆ. ಸೊ ಇದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ರಿ, ಅರಣ್ಯ ಸಚಿವಾಲಯ ಆಗಿರ್ಬೋದು, ರಾಜಸ್ಥಾನದ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ರಾಜಸ್ಥಾನದ ಅರಣ್ಯ ಇಲಾಖೆ, ಅದಾದ್ಮೇಲೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಕರೀತೇವೆ. ಸೊ ಇವರೆಲ್ಲ ಸೇರ್ಕೊಂಡು ಒಂದು GIB ಕನ್ಸರ್ವೇಷನ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಥ್ರೂ ಸೈಂಟಿಫಿಕ್ ರಿಸರ್ಚ್ ಅಂಡ್ ಮ್ಯಾನೇಜ್ಮೆಂಟ್, ಅಂದ್ರೆ ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡುವ ಮುಖಾಂತರ ಮತ್ತು ನಿರ್ವಹಣೆ ಮಾಡುವ ಮುಖಾಂತರ ಈ ಪಕ್ಷಿಯನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ರಾಜಸ್ಥಾನದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ 2018ರಲ್ಲಿ ಸ್ಟಾರ್ಟ್ ಮಾಡಿರುತ್ತೆ. ಸೊ ಈ ಒಂದು ಪ್ರೋಸೆಸ್ಗೆ ಟೆಕ್ನಿಕಲ್ ಸಪೋರ್ಟ್ ಬೇಕು. ಆ ಒಂದು ಬೆಂಬಲವನ್ನ ಅಬುಧಾಬಿಯಿಂದ ಪಡೆದುಕೊಳ್ತಾ ಇದ್ದಾರೆ. ಕಾರಣ ಏನಂದ್ರೆ, ಸೊ ಅಬುಧಾಬಿ ಈ ಒಂದು ಪಕ್ಷಿಯನ್ನ ಸಕ್ಸಸ್ಫುಲ್ ಆಗಿ ಬ್ರೀಡ್ ಮಾಡಿರ್ತಾರೆ. ಸಂತಾನೋತ್ಪತ್ತಿಯಲ್ಲಿ ಸಕ್ಸಸ್ಫುಲ್ ಆಗಿರುವ ಕಾರಣದಿಂದ ಈ ಒಂದು ಕಾರ್ಯಕ್ರಮಕ್ಕಾಗಿ ಅಬುಧಾಬಿಯಿಂದ, ಅಂದ್ರೆ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಹೌಬರ್ಡ್ ಕನ್ಸರ್ವೇಷನ್ ಅಬುಧಾಬಿಯಿಂದ ತಾಂತ್ರಿಕ ನೆರವನ್ನ ಈ ಒಂದು ಕಾರ್ಯಕ್ರಮಕ್ಕೆ ತೆಗೆದುಕೊಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ದುಬೈನಲ್ಲಿ 2024ರ ವಿಶ್ವ ಸರ್ಕಾರದ ಶೃಂಗಸಭೆಯಲ್ಲಿ ಯಾವ ದೇಶಗಳನ್ನು ಗೌರವ ಅತಿಥಿಗಳಾಗಿ ಘೋಷಿಸಲಾಗಿದೆ? ಸೊ ವಿಚ್ ಕಂಟ್ರೀಸ್ ಹ್ಯಾವ್ ಬೀನ್ ಡಿಕ್ಲೇರ್ಡ್ ಆಸ್ ದಿ ಗೆಸ್ಟ್ ಆಫ್ ಆನರ್ ಅಟ್ 2024 ವರ್ಲ್ಡ್ ಗವರ್ನಮೆಂಟ್ ಸಮಿಟ್ ಇನ್ ದುಬೈ. ಸೊ ದುಬೈನಲ್ಲಿ ಸರ್ಕಾರಗಳ ಒಂದು ದೊಡ್ಡ ಸಮಿಟ್ ನಡೀತಾ ಇದೆ. ಸೊ ಈ ಒಂದು ಸಮಿಟ್ನಲ್ಲಿ ಸರ್ಕಾರದ ರೆಪ್ರೆಸೆಂಟೇಟಿವ್ಸ್, ಪಾಲಿಸಿ ಮೇಕರ್ಸ್ ಎಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ದೊಡ್ಡ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಆಗಿರುತ್ತೆ. ಸೊ ಈ ಒಂದು ವೇದಿಕೆಗೆ ಗೌರವ ಅತಿಥಿ ರಾಷ್ಟ್ರಗಳಾಗಿ ಯಾರನ್ನ ಇನ್ವೈಟ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ, ಸೌದಿ ಅರೇಬಿಯಾ ಮತ್ತು ಕತಾರ್, ಈ 3 ರಾಷ್ಟ್ರಗಳನ್ನ ಈ ಒಂದು ಇವೆಂಟ್ಗೆ ಅತಿಥಿ ರಾಷ್ಟ್ರಗಳನ್ನಾಗಿ ಆಯ್ಕೆ ಮಾಡಲಾಗಿದೆ. ಸೊ ಇಲ್ಲಿ ನೀವು ಕತಾರ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ, ಸೌದಿ ಅರೇಬಿಯಾನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಭಾರತ ರಾಷ್ಟ್ರದ ಮ್ಯಾಪ್ ನಮ್ಗೆ ಡೆಫಿನೆಟ್ಲಿ ಗೊತ್ತೇ ಇರುತ್ತೆ. ಸೊ ಈ ಒಂದು ಈವೆಂಟ್ ನ ಥೀಮ್ ಏನು ಅಂದ್ರೆ ಶೇಪಿಂಗ್ ಫ್ಯೂಚರ್ ಗವರ್ನಮೆಂಟ್ಸ್ ಅಂತಕ್ಕಂಥದ್ದು ಈ ಒಂದು ಇವೆಂಟ್ ನ ಥೀಮ್ ಆಗಿರುತ್ತೆ. ಅಂದ್ರೆ ಭವಿಷ್ಯದ ಸರ್ಕಾರಗಳನ್ನ ರೂಪಿಸುವುದು ಅಂತಕ್ಕಂಥದ್ದು ಈ ಒಂದು ಇವೆಂಟ್ ನ ಥೀಮ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. SAFF ಮಹಿಳಾ ಅಂಡರ್-19 ಫುಟ್ಬಾಲ್ ಚಾಂಪಿಯನ್ಶಿಪ್. ಸೊ ಈ ಒಂದು ಫುಟ್ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ಸೊ ಇಬ್ಬರನ್ನ ಜಂಟಿ ವಿಜೇತರನ್ನಾಗಿ ಘೋಷಣೆ ಮಾಡಲಾಗಿರುತ್ತೆ. ಸೊ ಆ ಜಂಟಿ ವಿಜೇತರು ಯಾರ್ಯಾರು ಅಂತ ಕೇಳಿದಾಗ, ಸೊ ಬಾಂಗ್ಲಾದೇಶ ಮತ್ತು ಇಂಡಿಯಾ ಇಬ್ಬರನ್ನು ಕೂಡ ಸೊ ಜಂಟಿ ವಿಜೇತರನ್ನಾಗಿ ಘೋಷಣೆ ಮಾಡಲಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಏನಿರುತ್ತೆ ಇದು 5th ಎಡಿಷನ್ ಅಥವಾ 5ನೇ ಆವೃತ್ತಿಯ ಒಂದು ಸ್ಪೋರ್ಟ್ ಆಗಿರುತ್ತೆ. ಸೊ ಇದು ಅಂಡರ್-19 ನ್ಯಾಷನಲ್ ಟೀಮ್ಸ್ ನಡುವೆ ನಡೀತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ವರ್ಷ ಇದನ್ನ ಕಂಡಕ್ಟ್ ಮಾಡಿರ್ತಕ್ಕಂಥ ರಾಷ್ಟ್ರ ಬಾಂಗ್ಲಾದೇಶನಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಅಂಡರ್-19 ವರ್ಲ್ಡ್ ಕಪ್ ಕಂಪ್ಲೀಟ್ ಆಗಿರುತ್ತೆ. ಸೊ ಈ ಒಂದು ಅಂಡರ್-19 ವರ್ಲ್ಡ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಸೊ ಆಸ್ಟ್ರೇಲಿಯಾ ವಿಜೇತರಾಗಿರ್ತಾರೆ. ಸೊ ಭಾರತ ರಾಷ್ಟ್ರ 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಭಾರತ ರಾಷ್ಟ್ರ ಈ ಒಂದು ಅಂಡರ್-19 ವರ್ಲ್ಡ್ ಕಪ್ ಅನ್ನ ಇದುವರೆಗೂ 6 ಟೈಮ್ಸ್ 6 ಬಾರಿ ಗೆದ್ದಿರ್ತಾರೆ. ಸೊ 2000, 2008, 2012, 18 ಮತ್ತು 22ರಲ್ಲಿ ಆಸ್ಟ್ರೇಲಿಯಾದವರು ಇದುವರೆಗೂ 4 ಸಾರಿ ಈ ಒಂದು ಇವೆಂಟ್ ಅಲ್ಲಿ ಸಕ್ಸಸ್ಫುಲ್ ಆಗಿ ವಿಜೇತರಾಗಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 647. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನು ನೋಡಿ ಉತ್ತರಗಳನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1. ಸೊ ಇನ್ನೊಂದು ಇಲ್ಲಿ ಪ್ರಶ್ನೆ ಸಂಖ್ಯೆ 2 ಇರುತ್ತೆ. ಸೊ ಇಲ್ಲಿಗೆ ಸೊ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಸೊ ಭಾಳ ಜನರು ಸ್ವಲ್ಪ ನಿಮ್ಮ ನರೇಷನನ್ನು ಸ್ಲೋ ಮಾಡಿ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾನು ಒಂದು 10% ನನ್ನ ಸ್ಪೀಡನ್ನು ರಿಡ್ಯೂಸ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ವಾಟ್ ಈಸ್ ಯುವರ್ ಒಪಿನಿಯನ್ ಅನ್ನೋದನ್ನು ಕಮೆಂಟ್ಸಲ್ಲಿ ನಮಗೆ ತಿಳಿಸ್ಬೋದಾಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.